ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ಕಥೆ. ಚಿಕ್ಕಬಳ್ಳಾಪುರದಲ್ಲಿ ಪೇಂಟರ್ ಕಾರ್ಡ್ ಸಹ APLಗೆ ಶಿಫ್ಟ್ ಆಗಿದೆ. ಆದಾಯ ತೆರಿಗೆ ಪಾವತಿದಾರ ಅಂಥೇಳಿ APLಗೆ ಶಿಫ್ಟ್ ಮಾಡಲಾಗಿದೆ. 2 ತಿಂಗಳಿನಿಂದ ಪಡಿತರ ಸಿಗದೆ ಪೇಂಟರ್ ವಿಶ್ವನಾಥ್ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಶಾಂತಿನಗರದ ನಿವಾಸಿ ವಿಶ್ವನಾಥ್ ಹಾಗೂ ಪತ್ನಿ ರತ್ನ ಹಾಗೂ 2 ಮಕ್ಕಳಿರುವಂತಹ ಕುಟುಂಬ ಇದು. BPLನಿಂದ APLಗೆ ಹೇಗೆ ಶಿಫ್ಟ್ ಆಯಿತು ಅಂಥೇಳಿ ಕುಟುಂಬ ಪರದಾಟವನ್ನು ನಡೆಸ್ತಿದೆ. ಇವತ್ತು ಪಡಿತರ ಚೀಟಿಗಳ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಿದೆ. ಇವತ್ತು ಸರ್ಕಾರ ಹೇಳ್ತಾ ಇದೆ ನಾವು ಅನರ್ಹರ ಪಡಿತರ ಚೀಟಿಗಳೇನಿದೆ BPL ಅದನ್ನು APL ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ. ಆದರೆ ಬಹುತೇಕ ಕಡೆ ಇವತ್ತು ಬಡವರ ಕಾರ್ಡ್ಗಳನ್ನು APL ಆಗಿ ಕನ್ವರ್ಟ್ ಮಾಡಿರುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇವತ್ತು ಅದಕ್ಕೆ ಒಂದು ಉದಾಹರಣೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಇವತ್ತು ನನ್ನ ಕೈಲಿರುವಂಥ ಈ ಒಂದು ಪಡಿತರ ಚೀಟಿ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದ ನಿವಾಸಿ ವಿಶ್ವನಾಥ್ ಅಂತೇಳಿ ಮತ್ತು ಅವರ ಪತ್ನಿ ರತ್ನ ಅಂತೇಳಿ ಅವರಿಗೆ 2 ಮಕ್ಕಳು. ಅವರ ರೇಷನ್ ಕಾರ್ಡ್ ನನ್ನ ಕೈಯಲ್ಲಿದೆ. ಇವ್ರದ್ದು BPL ಕಾರ್ಡ್ ಇರುವಂಥದ್ದು ಇಷ್ಟು ದಿನ. ಆದರೆ ಈಗ ಏಕಾಏಕಿ APL ಕಾರ್ಡ್ ಇದೆ. ಇವತ್ತು ವೃತ್ತಿಯಲ್ಲಿ ವಿಶ್ವನಾಥ್ ಅವರು ಪೇಂಟರ್ ಆಗಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇವತ್ತು ಕಣ್ಣೆದುರಿಗೆ ನಮ್ಮ ಕಡೆ ಸಾಕ್ಷಿ ಇರುವಂಥದ್ದು. ಅವರು ಭಾಳಷ್ಟು ವರ್ಷಗಳಿಂದ ಪೇಂಟಿಂಗ್ ವೃತ್ತಿಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಗಂಡ ಹೆಂಡತಿ 2 ಮಕ್ಕಳು ಸಂಸಾರ ಅವರಿಗೆ BPL ಕಾರ್ಡ್ ಇತ್ತು. ಆದರೆ ಈಗ ಏಕಾಏಕಿ APL ಕಾರ್ಡ್ ಆಗಿ ಅದು ಕನ್ವರ್ಟ್ ಆಗಿದೆ. ಹಾಗಾಗಿ ಅವರು ಭಾಳಷ್ಟು ಗೊಂದಲಕ್ಕೀಡಾಗಿದ್ದಾರೆ. ಈಗಾಗಲೇ ಕೂಡ ಈ ಬಾರಿ ರೇಷನ್ ಅಂಗಡಿ ಬಳಿ ರೇಷನ್ ಪಡೆಯೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ರೇಷನ್ ಬಂದಿಲ್ಲ, ಹಾಗಾಗಿ ನೀವು ಮರಳಿ ಕಾರ್ಡ್ ಪಡೆಯೋದಕ್ಕೆ ನೀವು ಅಪ್ಲೈಯನ್ನು ಮಾಡ್ಕೋಬೇಕು ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಅವರು ಈಗ ಗೊಂದಲಕ್ಕೆ ಇವತ್ತು ನಮ್ಮ ಜೊತೆ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ನಿಮ್ಮದು BPL ಕಾರ್ಡ್ ಇತ್ತಲ್ವಾ, ಈಗ APL ಕಾರ್ಡ್ ಅಂತ ಆಗಿದೆ ಅಂತ ಹೇಳ್ತಿದ್ರಿ. ಇದು ಎಷ್ಟು ವರ್ಷದಿಂದ BPL ಕಾರ್ಡ್ ಇತ್ತು, ನೀವೇನು ಕೆಲಸ ಮಾಡ್ತೀರಿ, ಹೇಗಾಯಿತು ಅಂತ? ಸರ್, ನಾವು ಸುಮಾರು ಒಂದು 25 ವರ್ಷದಿಂದ ಇದೆ ಸರ್ ರೇಷನ್ ಕಾರ್ಡು. BPL ಇತ್ತು. ಹೋದ ತಿಂಗಳು ಹೋದಾಗ ತಂಬ್ಕೊಳಕ್ಕೆ ಹೋದೆ, ತೊಗೊಂಡಿಲ್ಲ. ಅವರು ಶಶಿ ಅವರು ನಮ್ಗೆ ರೇಷನ್ ಕೊಡ್ತಾಯಿದ್ದು ಧರ್ಮಛತ್ರದಲ್ಲಿ. ಅವ್ರು ಶಶಿಯಣ್ಣ ಅವ್ರು ಏನು ಹೇಳಿದಂದರೆ, ಇಲ್ಲಪ್ಪ ಇದೇನೋ APL ಇದಾಗಿದೆ, ನಿಮ್ಮದು ಅಲ್ಲೋಗಿ ತಾಲೂಕು ಆಫೀಸಲ್ಲಿ ಹೋಗಿ ವಿಚಾರಿಸಿ ಇದು ಮಾಡಿ ಅಂದರೆ. ಮತ್ತು ತಾಲೂಕು ಆಫೀಸ್ಗೆ ಹೋದರೆ ಅಲ್ಲಿ ಇದ್ಕೊಂಡು ನೀವು ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ ಆಗಿದ್ದೀರಾ, ಅದಕ್ಕೆ ನಿಮ್ದು ಈ ಥರ ಆಗಿದೆ ಅಂದರೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಫುಡ್ ಇನ್ಸ್ಪೆಕ್ಟ್ರ್ ಕೇಳಿದ್ವಿ. ಫುಡ್ ಇನ್ಸ್ಪೆಕ್ಟ್ರ್ ಕೇಳಿದ್ರೆ ಅವ್ರು ಇದ್ಕೊಂಡು ಇದು ನಿಮ್ಮದೇ ಅಲ್ಲ 2800 ಕಾರ್ಡ್ ಹಿಂಗೆ ಆಗೈತೆ, ಅದು ಅವರೇ ರೆಡಿ ಮಾಡಬೇಕಪ್ಪ, ಮತ್ತೆ ಸರೋಗುತ್ತೆ, ಅದು 1-2 ದಿನ ಕಾದು ನೋಡಿ ಅಂದೆ. ಮತ್ತೆ ನಿನ್ನೆ ಬೆಳಿಗ್ಗೆ ಹೋಗಿದ್ದು ನನ್ನ ಮಗನು ಸೇಮ್ ಇದೇ ಥರ. ಇವಾಗ ರೇಷನ್ ಕೊಡ್ತಾರೆ, ಆಲ್ರೆಡಿ ಇವತ್ತು ಕೊಡ್ತಾವ್ರೆ, ಸೇಮ್ ಅದೇ ಥರ ಬಂತು ಸರ್. ಅಂದರೆ ಇವತ್ತು ಈ ಬಾರಿ ರೇಷನ್ ಸಿಕ್ಕಿಲ್ಲ ನಿಮಗೆ? ಇಲ್ಲ, ಹೋದ ತಿಂಗಳು ಸಿಕ್ಕಿಲ್ಲ, ಈ ಬಾರಿನೂ ಸಿಕ್ಕಿಲ್ಲ ಸರ್. 2 ತಿಂಗಳಿಂದ ರೇಷನ್ ಇಲ್ಲ ಸರ್. ಹೆಂಗೆ APL ಆಗೋಯ್ತು? ನೀವೇ ಶ್ರೀಮಂತರ? ಇಲ್ಲ ಸರ್, ಸುಮಾರು ನಾನು 20-30 ವರ್ಷದಿಂದ ನಾನು ಪೇಂಟ್ ಕೆಲಸನೇ ಮಾಡೋದು ಸರ್. ಪೇಂಟ್ ಕೆಲಸ ಮಾಡೋದು ಮಾಮೂಲಿ, ನಮ್ಮ ಸಂಸಾರ ಮಕ್ಕಳು ಓದಿಸ್ಕೊಂಡು ಅದೇ ಸರ್. ಟ್ಯಾಕ್ಸ್ ಪೇಯರ್ ಅಂತ ಆಗ್ಬಿಟ್ಟಿದೆ ಅಂತ. ಹೆಂಗೆ ಏನು ಟ್ಯಾಕ್ಸ್ ಕೊಡ್ತೀರಾ ನೀವೇನಾದರೂ? ಇಲ್ಲ ಸರ್, ನಾನು ಓದಿರೋದು 6 ಕ್ಲಾಸ್ ಸರ್. ನಾನು ಮಾಡೋದೇ ಪೇಂಟ್ ಕೆಲಸ. ಅದೇ ಟ್ಯಾಕ್ಸ್ ಪೇಯರ್ ಏನು ಮಾಡಲಿ ಸರ್. ಅದು ನಮ್ಮವ್ರದ್ದು ಆಧಾರ ರೇಷನ್ ಕಾರ್ಡ್, ಅದು ಮೊಬೈಲ್ ನಂದು ಲಿಂಕ್ ಆಗಿತ್ತು ಸರ್. ಅಷ್ಟು ಅದೇನಾಗಿದೆ ಅಂತ ಗೊತ್ತಾಗ್ತದೆ. ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಿ ಕಾರ್ಡ್? ಸರ್, ನಾನು, ನಮ್ಮ ಹೆಂಗಸರು, ನಾವು 2 ಮಕ್ಕಳು ಸರ್. ಅವರೆಲ್ಲ ಟ್ಯಾಕ್ಸ್ ಕಟ್ತಾರ? ಇಲ್ಲ ಸರ್, ಓದ್ತಾವ್ರೆ ಸರ್. ಮಕ್ಕಳು ಓದ್ತಿದ್ದಾರೆ ಸರ್. ಮತ್ತೆ ಹೆಂಗಾಯ್ತು ಟ್ಯಾಕ್ಸ್? ಗೊತ್ತಾಗ್ತಾ ಇಲ್ಲ ಸರ್, ಹೆಂಗನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಇದಿಷ್ಟು ಇವತ್ತು ಪಡಿತರ ಚೀಟಿದಾರರ ಮಾತಾಗಿರುವಂಥದ್ದು. ಸ್ವತಃ ಆತ ಪೇಂಟ್ ಕೆಲಸ ಮಾಡ್ತಾನೆ, ಹೆಂಡತಿ ಕೂಲಿ ಕೆಲಸ, ಮಕ್ಕಳು ಕಾಲೇಜ್ಗೆ ಶಾಲೆಗೆ ಹೋಗುವಂಥದ್ದು. ಆದರೆ ಹೇಗೆ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆಯನ್ನು ಅವರು ಕೇಳ್ತಿದ್ದಾರೆ. ಆದರೆ ಇವತ್ತು ಟ್ಯಾಕ್ಸ್ ಪೇ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರ ಕಾರ್ಡನ್ನು BPLನಿಂದ APLಗೆ ಕನ್ವರ್ಟ್ ಮಾಡಿದೆ. ಮತ್ತೊಂದು ವಿಚಾರ ಅಂದರೆ ಇವರ ಹೆಸರಲ್ಲಿ ಲೇಬರ್ ಕಾರ್ಡ್ ಇದೆ, ಅಂದರೆ ಕಾರ್ಮಿಕ ಇಲಾಖೆ ಲೇಬರ್ ಕಾರ್ಡ್, ಅಂದರೆ ಇವರು ಪೇಂಟರ್ ಅನ್ನೋದಕ್ಕೆ ಅಧಿಕೃತವಾದ ಕಾರ್ಡು. ಹೀಗಾಗಿ ಸರ್ಕಾರ ಇಂತಹ ಬಡವರ ಕಾರ್ಡನ್ನು ರದ್ದು ಮಾಡಿರುವಂಥದ್ದು, ಅಂದರೆ APLಗೆ ಕನ್ವರ್ಟ್ ಮಾಡೋದನ್ನು ಕ್ಯಾನ್ಸಲ್ ಮಾಡಬೇಕು, ಇಂಥವರಿಗೆ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.